ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನಿವತ್ತು ಏನೇನು ಮಾಡಿದೆ ಇವತ್ತಿನ ದಿನದಲ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಕಂಟಿನ್ಯೂ ಆಗಿ ವಿಡಿಯೋ ಹಾಕೋಕ್ಕಾಗ್ತಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಯಾಕಂದರೆ ಮನೆ ಸ್ವಲ್ಪ ನಾವು ವರ್ಕ್ ಫರ್ನಿಚರ್ ಎಲ್ಲ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಇವಾಗ ಮಾಡ್ಸೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ವಿ. ಮನೆಯದು ಥಿಂಗ್ಸ್ ಎಲ್ಲ ತೊಗೊಂಬರ್ಬೇಕು. ಮತ್ತು ನಾವು ಆ ಒಂದು ಟೆನ್ಷನಲ್ಲೇ ಇದ್ದೀವಿ. ಅದರಿಂದ ನನಗೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ಆದಷ್ಟು ನಾನು ಕೂಡ ಪ್ರಯತ್ನ ಮಾಡ್ತಾಯಿದ್ದೀನಿ ಕಂಟಿನ್ಯೂ ಆಗಿ ವಿಡಿಯೋ ಹಾಕೋಕ್ಕೆ. ಬಟ್ ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ, ವಿಡಿಯೋ ಮಾಡ್ತಾಯಿಲ್ಲ ಅಂತೇಳ್ಬಿಟ್ಟು ನನ್ನ ಒಂದು ವಿಡಿಯೋನ ಡೈಲಿ ನೋಡೋರು. ನಾವು ಇಲ್ಲಿ ಮೊದಲು ಈ ಮನೆಗೆ ಇಂಟೀರಿಯರ್ ಮಾಡಿಲ್ಲ. ಆಲ್ರೆಡಿ ಇವಾಗಲೂ ನೋಡಿ ಕಾಣ್ತಾ ಇದೆ, ಇಂಟೀರಿಯರ್ ಎಲ್ಲ ಮಾಡಬೇಕು. ಇಲ್ಲಿ ಮೆಟ್ಲು ಬರುತ್ತೆ, ಬಟ್ ಅದನ್ನು ಅಲ್ಲೇ ಸ್ಟಾಪ್ ಮಾಡಿದ್ವು. ಕೊರೋನಾ ಟೈಮ್ ನಾವು ಬಂದಿರೋಂಥದ್ದು ಈ ಮನೆಗೆ. ಇವಾಗ 4 ಇಯರ್ಸ್ ಆಯಿತು ನಾವು ಇಲ್ಲಿಗೆ ಬಂದು. ಆವಾಗಲೇ ನಾವು ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಎಲ್ಲರಿಗೂ ತೊಂದರೆ ಆಯ್ತಲ್ಲ, ಅದೇ ರೀತಿ ನಮಗೂ ಕೂಡ ಪ್ರಾಬ್ಲಮ್ ಆಯಿತು. ಅದರಿಂದ ಅರ್ಧದಲ್ಲೇ ನಾವು ಮನೆ ನಿಲ್ಲಿಸಿ ಹಾಗೆ ಸ್ಟಾಪ್ ಮಾಡಿ ನಾವು ಒಳಗೆ ಬಂದರೆ ಸಾಕು ಅಂತ ಬೇಗ ಬಂದು ಆಮೇಲೆ ಇವಾಗ ನಾವು ಫರ್ನಿಚರ್ನ ಅಂದರೆ ಇಂಟೀರಿಯರ್ ನಾವು ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಆ ರೀತಿ ಅದರಿಂದ ನಾನು ಬ್ಯುಸಿ ಆಗಿದ್ದೀನಿ. ವಿಡಿಯೋ ಕೂಡ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಸ್ವಲ್ಪ ಓಡಾಟನೇ ಜಾಸ್ತಿ ಇದೆ. ಅದರಿಂದ ತುಂಬ ಬ್ಯಾಲೆನ್ಸ್ ಇತ್ತು ಮನೆ ಕೆಲಸ ಎಲ್ಲ ನಮ್ಮದು. ಹಾಗೆ ಚಿಕ್ಕ ಪುಟ್ಟದೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಇವಾಗ. ಮತ್ತೊಂದು ಹೇಳಬೇಕಂದ್ರೆ, ಇಲ್ಲಿ ಈ ಮನೆ ಒಂಥರ ನಮ್ಮದು ಡ್ರೀಮ್ ಹೌಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರ ಹೆಲ್ಪು ಇಲ್ಲ, ಯಾವ ತಂದೆ ತಾಯಿ ಹೆಲ್ಪೂ ಇಲ್ಲ, ಯಾರ ಅತ್ತೆ ಮಾವ ಹೆಲ್ಪ್ ಇಲ್ಲ, ಫ್ಯಾಮಿಲಿ ಹೆಲ್ಪ್ ಇಲ್ಲ. ಅಂದರೆ ಫ್ರೆಂಡ್ಸು ಖಂಡಿತವಾಗಿ ಹೆಲ್ಪ್ ಮಾಡಿದ್ದಾರೆ, ಸುಮ್ಮನೆ ಹೇಳಬಾರ್ದು ನಾವು. ಅದರಿಂದ ಫ್ರೆಂಡ್ಸ್ ಯಾವಾಗಲೂ ಫಾರ್ ಎವರ್ ಅಂತ ಹೇಳ್ತಾರಲ್ವ, ಆ ರೀತಿ ಫ್ರೆಂಡ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ. ಮತ್ತು ಇದು ನಮ್ಮ ಡ್ರೀಮ್ ಹೌಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ತುಂಬ ಕಷ್ಟಪಟ್ಟು ಮತ್ತು ಕಟ್ಟಿರೋಂಥದ್ದು. ಹಸ್ಬೆಂಡು ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀವಿ ಲೈಫಲ್ಲಿ. ಅದೊಂಥರ ಒಂದು ಖುಷಿ. ನಾನು ಹೇಳಿದೆ ಹೋದ ವಿಡಿಯೋದಲ್ಲಿ, ನಮಗೆ ಒಂಥರ ಹೆಮ್ಮೆ ಅಂತ ಇದೆ. ನಮ್ಮ ಜೀವನ ಒಂದು ನಿರೂಪಿಸ್ಕೊಳ್ಳೋದಂದರೆ ಅದೊಂಥರ ಏನೋ ಖುಷಿ. ಯಾರ ಮುಂದೆನೂ ಕೈ ಚಾಚದೆ ನಾವೇ ಒಂದು ದೃಢ ನಿರ್ಧಾರದಲ್ಲಿ ಮತ್ತು ಆತ್ಮವಿಶ್ವಾಸದಲ್ಲಿ ನಮ್ಮದೇ ಒಂದು ಯೋಚನೆಯಲ್ಲಿ ಬದುಕೋದೇ ಒಂದು ಜೀವನ ಅಂತಲೇ ಹೇಳ್ಬೋದಲ್ವ. ಆ ರೀತಿ ನಾವು ಬದುಕೊಂಡು ಇಲ್ಲಿವರೆಗೂ ಸಾಗಿದ್ದೀವಿ. ಜೀವನ ಮುಂದೆ ಹೇಗೋ ಅಂತ ಗೊತ್ತಿಲ್ಲ, ಅದೆಲ್ಲ ದೇವರು ಇಟ್ಟಾಗಿ ಆಗುತ್ತೆ. ನಾವು ಹೇಳಿದಾಗ ಏನೂ ಇಲ್ಲ. ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಏನಾಗುತ್ತೆ ಅಂತ. ಮನುಷ್ಯನೇ ಶಾಶ್ವತ ಇಲ್ಲ, ಇನ್ಯಾವುದು ಏನು ಶಾಶ್ವತ ಅಲ್ವಾ. ಅದರಿಂದ ನಾವು ಎಷ್ಟು ಬೇಕು ಅಷ್ಟನ್ನೇ ಆಸೆ ಪಡಬೇಕು. ಅದೇ ಹೇಳ್ತಾರಲ್ಲ ದೊಡ್ಡವರು, ಚಾಪೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ. ಆ ರೀತಿ ನಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ನಾವು ಇಂಟೀರಿಯರ್ ಮಾಡ್ಕೊಳ್ತಾ ಇದ್ದೀವಿ. ಇದು ಡ್ರೀಮ್ ಹೌಸ್ ಅಂತಲೇ ನಮ್ಮದು ಹೇಳ್ಬೋದು. ತುಂಬ ಸ್ಟ್ರಗಲ್ ಮಾಡಿದ್ದೀವಿ. 4 ಇಯರ್ಸಿಂದ ತುಂಬ ನೋವು ಕೂಡ ಅನುಭವಿಸಿದ್ದೀವಿ ಮನೆಯಲ್ಲಿ. ಮತ್ತು ತುಂಬ ಅನುಭವಿಸಿದ್ದೀವಿ ಈ ಮನೆಯಲ್ಲಿ. ತುಂಬ ನಾವು ನೋವು ಕೂಡ ಅನುಭವಿಸಿದ್ದೀವಿ, ಸಂತೋಷ ಕೂಡ ಅನುಭವಿಸಿದ್ದೀವಿ. ಮತ್ತು ಬೇರೆಯವರಿಂದ ಕೆಲವು ಮಾತುಗಳನ್ನು ಕೂಡ ನಾವು ಕೇಳಿದ್ದೀವಿ. ಏನಕ್ಕಂದರೆ ಈ ಒಂದು ಇಂಟೀರಿಯರ್ ಆಗಿರಲಿಲ್ಲ ಆವಾಗ. ಬಟ್ ನಮಗೆ ದೇವರು ಇಷ್ಟವರೆಗೂ ಕೂಡ, ನಾವು ಮದುವೆ ಆದಾಗಿಂದ ಕೂಡ ದೇವರು ನಮಗೆ ಬಟ್ಟೆಗೆ ಮತ್ತು ಊಟಕ್ಕೆ ನಮಗೆ ಏನಾದರೂ ಕಣ್ಣಿಗೆ ಕಂಡದ್ದು ತಗೊಳ್ಳೋ ಅಂಥ ಸೌಕರ್ಯ ದೇವರು ನಮಗೆ ಆವಾಗಿಂದನೂ ಕೊಟ್ಟಿದ್ದಾರೆ. ಅದರಿಂದ ನಮಗೇನು ದೊಡ್ಡ ಪ್ರಾಬ್ಲಮ್ ಅನಿಸಿಲ್ಲ. ನಮಗೆ ಎಷ್ಟುವರೆಗೂ ಈ ಒಂದು ಲೈಫ್ ಲೀಡ್ ಮಾಡ್ಕೊಳಕ್ಕೆ. ಆದರೆ ನಮ್ಮದೇ ಅಂತ ಒಂದು ಸ್ವಂತ ಮನೆ ಕಟ್ಟುವಾಗ ಈ ಒಂದು ಅಂದರೆ ನಮ್ಮಿಂದ, ನಮ್ಮ ಯೋಚನೆಯಿಂದ ಯಾವುದೂ ಬಂದಿಲ್ಲ. ಈ ಒಂದು ಇರ್ತಾರಲ್ಲ, ನಮ್ಮನ್ನು ಕಂಡ್ರೆ ಆಗದ ಜನಗಳು, ಸೈಲೆಂಟಾಗಿದ್ದರೂ ಸಹಿಸಲ್ಲ, ಆ ರೀತಿ ಇದೆ. ಸ್ವಲ್ಪ ಪ್ರಾಬ್ಲಮ್ಗಳು. ಮನೆ ಇಂಟೀರಿಯರ್ ಆಗಿಲ್ಲ, ಒಂಥರ ಬಾಕ್ಸ್ ಥರ ಕಟ್ಬಿಟ್ಟಿದ್ದಾರೆ. ಏನೂ ಇಲ್ಲ, ಏನು ಗತಿಯೇ ಇಲ್ಲ ಇವರಿಗೆ. ಆ ರೀತಿ ಅಂದರೆ ನಾವೊಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಳ್ಳೆ ಊಟ ಮಾಡಿಕೊಂಡು ನಾವು ಜಾಲಿಯಾಗಿ ನಾವು ಸಂತೋಷದಲ್ಲಿದ್ದರೂ ಕೂಡ ಜನಗಳಿಗೆ ನೋಡೋಕ್ಕಾಗಲ್ಲ. ಇಲ್ಲಿ ಅಕ್ಕಪಕ್ಕ ಆ ಥರ ಒಂದು ಮೆಂಟಾಲಿಟಿ. ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಜನ ಇರ್ತಾರೆ, ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ನಾವು. ಕೆಲವೊಂದು ಏರಿಯಾ, ಕೆಲವೊಂದು ಕಡೆ ಈ ರೀತಿ ಎಲ್ಲ ಇರ್ತಾರೆ, ಏನು ಮಾಡೋಕ್ಕಲ್ಲ. ಕೆಲವರಂತಾರೆ ಆ ರೀತಿ ತಿಳ್ಕೊಳ್ಳಲ್ಲ ಅಂತ. ಬಟ್ ಅದೆಲ್ಲ ನಾವು ಅನುಭವಿಸಿದ್ದೀವಿ. ಆ ರೀತಿ ಇಲ್ಲ ಅಂಥೇಳಿ ನಾವೊಂದು ಈ ಪ್ಲೇಸಿಗೆ ಬಂದು, ಆದರೆ ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾರು ಹೇಗಾದರೆ ಹೇಳಿ, ನಾವು ಹೇಗೆ, ನಮ್ಮ ಮನೆ ಹೇಗೆ ಅನ್ನೋದು ಗೊತ್ತಲ್ಲ. ನಾವೊಂದು ಒಳ್ಳೆ ಡ್ರೆಸ್ ಹಾಕ್ಕೊಂಡ್ರು, ನಾವು ಒಳ್ಳೆ ಊಟ ಮಾಡಿದ್ರು, ಹೇಗೇ ಇರಲಿ ನಮ್ಮನ್ನು ನೋಡುವಾಗ ಅವ್ರಿಗೇನೂ ಇಲ್ಲ, ಬರೀ ಶೋ ಅಪ್ ಮಾಡ್ತಾರೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಥಿಂಕ್ ಮಾಡ್ತಾಯಿದ್ರು ಇಲ್ಲಿರೋ ಜನಗಳೆಲ್ಲ. ಬಟ್ ನಾವು ಹೇಗಿದ್ದೀವಿ ನಮಗೆ ಗೊತ್ತು. ಎಲ್ಲದಕ್ಕಿಂತ ಏರಿಯಾದಲ್ಲಿ ಥಿಂಕ್ ಮಾಡಿದ್ರೆ ನಾವೇ ಊಟ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು
ಒಳ್ಳೆ ಲೈಫ್ ಲೀಡ್ ಮಾಡ್ತೀವಿ. ಒಂದೇ ಒಂದು ವಿಷಯ ಅಂದರೆ ನಮ್ಮದು ಇಂಟೀರಿಯರ್ ಆಗಿರಲಿಲ್ಲ. ಅದೇ ಒಂದು ಇಂಟೆನ್ಷನ್. ಮತ್ತು ನಾವು ಏನು ಮನೆಗೆ ಬೇಕಾದಂಥ ಸಾಮಾನೇನು ತೊಗೊಂಡಿರಲಿಲ್ಲ. ಯಾಕಂದರೆ ನಾವು ಅವಾಗ ಬಾಡಿಗೆ ಮನೆಯಲ್ಲಿದ್ದು, ಬಾಡಿಗೆ ಮನೆಯಲ್ಲಿರುವಾಗ ಅವಶ್ಯಕತೆ ಇಲ್ಲಲ್ಲ. ನಾವು ತುಂಬ ಶಿಫ್ಟ್ ಮಾಡ್ತಿದ್ವು, ಲೀಸಿಗೆ ಇರ್ತಿದ್ವು, ಬಾಡಿಗೆಗೆ ಇರ್ತಿದ್ವು. ಈ ರೀತಿ ಶಿಫ್ಟ್ ಇದಾಗ್ತಿರುವಾಗ ಅದನ್ನು ಎತ್ಕೊಂಡೋಗಿ ಸಾಗಿಸೋದೇ ದೊಡ್ಡ ಕಷ್ಟ ಆಗ್ತದೆ. ಅದಕ್ಕೆ ನಾವು ಯಾವುದೇ ಥರ ಏನಾದರೂ ಥಿಂಗ್ಸ್ ಎಲ್ಲ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಏನೂ ತೊಗೊಳ್ತಾ ಇರಲಿಲ್ಲ. ಆವಾಗ ಹೇಳೋರು ಕೇಳೋರು ಇಲ್ಲ ಬಿಡಿ. ಯಾಕಂದರೆ ನಾವು ಅಂಥ ಏರಿಯಾದಲ್ಲೇ ಇದ್ದು, ಅಂದರೆ ಒಳ್ಳೆ ಏರಿಯಾ, ಸದಾಶಿವನಗರ, ಕುಮಾರ ಪಾರ್ಕು ಮತ್ತು ಪ್ಯಾಲೇಸ್ ಕುಟ್ಟಳ್ಳಿ ಈ ಥರ ಎಲ್ಲ ನಾವು ಇದ್ದಿದ್ದು ಸಿಟೀಲಿ. ಆವಾಗ ಅಂಥ ಒಂದು ಮೆಂಟಲ್ ಸೆಟ್ ಅಂಥ ಒಂದು ಜನ ನಮ್ಮ ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ. ನಮ್ಮನ್ನು ಅಂದರೆ ಒಂದು ಗೌರವ, ನಾವಂದರೆ ಒಂದು ಪ್ರೀತಿ ಇವಾಗಲೂ ಕೂಡ ಇದೆ ಅವರಿಗೆ. ಇವಾಗಲೂ ಕೂಡ ಕಾಲ್ ಮಾಡ್ತಾರೆ. ನಾವಿದ್ದ ಜಾಗದೆಲ್ಲ ಪ್ರೀತಿ, ವಿಶ್ವಾಸ, ನಂಬಿಕೆಯೇ ನಾವು ಗಳಿಸ್ಕೊಂಡು ಬಂದಿದ್ದೀವಿ. ಆದರೆ ಇಲ್ಲಿರುವಂಥ ಏರಿಯಾ ಜನ, ನಾವಿವಾಗ ಬಂದು ಸೇರಿರುವಂಥ ಏರಿಯಾ ಜನ ಅದು ಹೇಳ್ಬಾರ್ದು, ಅಷ್ಟು ನೋವು ಕೂಡ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಹತ್ರ ಏನು ನಿಷ್ಠುರ ಇಲ್ಲ, ಯಾರೂ ಕೂಡ ನಿಷ್ಠುರ, ಎಲ್ಲರೂ ಚೆನ್ನಾಗಿದ್ದಾರೆ, ಮಾತಾಡ್ತಾರೆ. ಬಟ್ ನಮಗೆ ಇಂಡೈರೆಕ್ಟಾಗಿ ಮಾತಾಡುವಂಥದ್ದಲ್ಲ. ಆದರೆ ನಾವೇನು ಮಾಡೋದು, ತಾಳ್ಮೆಯಿಂದ ಎಲ್ಲವನ್ನು ಕೇಳಿಸ್ಕೊಂಡು ಎಲ್ಲವನ್ನು ನೋಡಿಕೊಂಡು ಇಷ್ಟುವರೆಗೂ ನಮ್ಮ ಜೀವನವನ್ನು ನಾವು ಸಾಗಿಸ್ಕೊಂಡು ಬಂದಿದ್ದೀವಿ. ಆ ತಾಳ್ಮೆನೇ ದೇವರು ನಮ್ಮನ್ನು ಕಾಪಾಡೋದು. ಅದಕ್ಕೆ ಮನುಷ್ಯನಿಗೆ ಮೈನಾಗಿ ತಾಳ್ಮೆ ಬೇಕು. ತಾಳ್ಮೆ ಇಲ್ಲಾದರೆ ಏನೂ ಇಲ್ಲ. ಒಂದೊಂದು ಸತಿ ನಾನೊಂದು ಸ್ವಲ್ಪ ಟೆನ್ಷನ್ ಆಗ್ತಿದ್ದೆ ಅವ್ರು ಆ ಥರ ಹೇಳುವಾಗ. ಬಟ್ ನಾನು ಯಾವುದೇ ವಿಷಯಕ್ಕೂ ಟೆನ್ಷನ್ ಆಗಲ್ಲ, ವರಿನೂ ಮಾಡ್ತಾ ಇರಲಿಲ್ಲ. ಯಾವುದ್ರ ಬಗ್ಗೆನೂ ನಾನು ಯೋಚನೆ ಮಾಡೋ ಅಷ್ಟು ನನ್ನ ಬಗ್ಗೆನೇ, ನನ್ನ ಸೆಲ್ಫ್ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀನಿ ಮೊದಲು ಕೂಡ, ಇವಾಗಲೂ ಕೂಡ ಅದೇ ರೀತಿ ಇದ್ದೀನಿ. ಬಟ್ ಸ್ವಲ್ಪ ಮಧ್ಯದಲ್ಲಿ ಈ ಮನೆ ಒಂದು ಆದಾಗ, ಈ ಒಂದು ಆಗ್ತಾ ಇರುವ ಒಂದು ಮೂಮೆಂಟಲ್ಲಿ ನನಗೆ ಸ್ವಲ್ಪ ಈ ಜನಗಳ ಮಾತು, ಚುಚ್ಚು ಮಾತುಗಳಿಂದ ಸ್ವಲ್ಪ ನೋವಾಯಿತು, ಹರ್ಟ್ ಆಯಿತು, ಒಂಥರ ಸ್ವಲ್ಪ ಟೆನ್ಷನ್ ಕೂಡ ಆಯಿತು ನನಗೆ. ಅವಾಗ ಈ ರೀತಿ ಎಲ್ಲ ಇದ್ದಾರಾ, ಈ ರೀತಿ ಎಲ್ಲ ಮಾತಾಡ್ತಾರಾ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಹಸ್ಬೆಂಡ್ ತುಂಬ ತಾಳ್ಮೆ ಇದ್ದಾರೆ. ಅವರು ಸ್ವಲ್ಪ ಸಮಾಧಾನ ಹೇಳಿ, ಈ ರೀತಿ ಎಲ್ಲ ಜನಗಳು ಆಡೋರು ಆಡ್ತಾ ಇರ್ತಾರೆ, ನಾವು ಹೇಗಿದ್ದೀವಿ, ನಮ್ಮ ಬದುಕು ಹೇಗಿದೆ ಅಂತ ನಮಗೆ ಗೊತ್ತಲ್ಲ, ಅದೆಲ್ಲ ತಲೆ ಕೆಡಿಸ್ಕೊಬೇಡ ಅಂತೇಳಿ ಹಸ್ಬೆಂಡ್ ಅವಾಗ ಹೇಳ್ತಾಯಿದ್ರು. ಅದು ನಿಜ ಅಂತ ಕಾಣುತ್ತೆ. ಇವಾಗ ಹೋಗ್ತಿರುವ ಒಂದು ದೇವರು ನಮಗೆ ಪ್ರತಿಯೊಂದನ್ನು ಒಳ್ಳೆಯದೇ ಮಾಡ್ತಾಯಿದ್ದಾನೆ, ಯಾವುದನ್ನು ಕೆಟ್ಟದ್ದು ಮಾಡಿಲ್ಲ. ಮತ್ತು ಫ್ರೆಂಡ್ಸು ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಅದೊಂದು ಮೈನ್ ಇಂಪಾರ್ಟೆಂಟ್. ಫ್ಯಾಮಿಲಿಗಿಂತ ನಾವು ಜಾಸ್ತಿಯಾಗಿ ಹಸ್ಬೆಂಡ್ ಫ್ರೆಂಡ್ನ ನಂಬ್ತಾರೆ. ಯಾಕಂದರೆ ಕಷ್ಟ ಸುಖದಲ್ಲೆಲ್ಲ ಅವರೇ ಆಗೋದಲ್ವ ನಮಗೆ. ನಿಜವಾಗಿ ಹೇಳ್ಬೇಕಾದ್ರೆ ಫ್ಯಾಮಿಲಿ ಬರ್ತಾರೆ ಹೋಗ್ತಾರೆ ಅಷ್ಟೇ. ಅವ್ರಿಗಿಲ್ಲಿ ಏನು ನಡೀತದೆ ಅಂತ ನಾವು ಹೇಳಲ್ಲ. ನಾವು ಹೇಳಿದ್ರು ಅದನ್ನ ಕೇಳೋ ಪರಿಸ್ಥಿತಿಲೂ ಇರಲ್ಲ ಅವರು. ಯಾಕಂದರೆ ಬೆಂಗಳೂರಲ್ಲಿದ್ದಾರೆ. ಹೇಗೋ ಅಂತ, ಬೆಂಗಳೂರು ಅಂದರೆ ಜೀವನ ತುಂಬ ಕಷ್ಟ, ಅದು ಅವ್ರಿಗೆ ಗೊತ್ತಾಗಲ್ಲ. ಆ ಜೀವನ ಮಾಡೋದು ಅದರಲ್ಲೂ ಒಂದು ಮನೆ ಕಟ್ಕೊಂಡು ಈ ರೀತಿ ಜೀವನ ಮಾಡ್ತೀವಿ, ಅದು ಗ್ರೇಟ್. ಬೆಂಗಳೂರಲ್ಲಿ ಹೇಳ್ಬೇಕಂದ್ರೆ ಯಾರ ಸಪೋರ್ಟ್ ಇಲ್ಲದೆ ನಾವು ಬದುಕಿರೋವಂಥದ್ದು. ಕೆಲವರಿಗೆ ಇನ್ನೂ ಕೂಡ ಐಷಾರಾಮಿ ಜೀವನ ಥರ ಇರ್ತಾರೆ, ಎಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ಓಡಾಡ್ತಾರೆ. ಬಟ್ ಅವರ ಜೀವನ ಆ ರೀತಿ ಇರಲ್ಲ. ಒಂದು ಇದಕ್ಕೆ ಒಂದು ನೆಲೆನೂ ಇರಲ್ಲ, ಶೋಕಿ ಜೀವನ ಮಾಡ್ಕೊಂಡಿರ್ತಾರೆ. ಆ ರೀತಿ ಅಲ್ಲ. ನಾವು ಒಂದೊಂದು ವಿಷಯದಲ್ಲೂ ನಾವು ಸ್ಟ್ರಗಲ್ ಪಟ್ಟಿದ್ದೀವಿ, ಹಸ್ಬೆಂಡ್ ಆ್ಯಂಡ್ ವೈಫು. ಯಾರ ಸಪೋರ್ಟ್ ಇಲ್ಲ, ಯಾರ ಒಂದು ಬಗ್ಗೆನೂ ನಮಗೆ ಕೇವಲವಾಗಿ ಏನೂ ಇಲ್ಲ. ಫ್ಯಾಮಿಲಿ ಬಗ್ಗೆ ಏನೂ ಮಾತಾಡಲ್ಲ. ಯಾಕಂದರೆ ಅದು ನಾವು ಅವ್ರ ಬಗ್ಗೆ ಆ ಥರ ತಿಳ್ಕೊಳ್ಳಬಾರ್ದು. ಅವರಾಗೆ ಇವರಿಗೆ ನಮಗೇನು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಮ ಟೈಮು, ನಮ್ಮ ಕಾಲ, ಅವರ ಕಾಲ, ನಮ್ಮ ಟೈಮು ಆ ರೀತಿ ಇರೋದ್ರಿಂದ ಈ ರೀತಿ ಆಯ್ತೇನೋ ಗೊತ್ತಿಲ್ಲ. ಆದರೆ ಓಕೆ, ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ. ಮುಂದೆಂದನೂ ಕೂಡ ಚೆನ್ನಾಗಿಟ್ಕೊಂಡು ಬಂದಿದ್ದಾರೆ. ಮನೆ ಒಂದು ನಮ್ಮದು ಪೆಂಡಿಂಗ್ ಇತ್ತು. ಅದನ್ನು ಇವಾಗ ಸ್ವಲ್ಪ ಮಟ್ಟಿಗೆ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಹೈಫೈ ರಾಯಲ್ ಆಗಿ ಏನು ಮಾಡ್ತಾಯಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಒಂದು ಸತಿ ನಾನು, ಯಾಕಂದರೆ ಈ ಒಂದು ಫುಲ್ಲು ಇಂಟೀರಿಯರ್ ಆಗಿಲ್ದಿದ್ದು ಒಂದು ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಯಾಕಂದರೆ ನಾವು ಮೇಲೆ ಸಜ್ಜೆ ಎಲ್ಲ ಮಾಡಿಲ್ಲ, ಆ ರೀತಿಯೇ ಬಿಟ್ಟಿದ್ದೀವಿ. ನಾವು ಅವಾಗ ಏನು ಮಾಡಿದ್ದೀವಿ, 4 ಇಯರ್ಸಿಂದ ಎಲ್ಲ ಸಾಮಾನು ಇವಾಗ ನಾರ್ಮಲಾಗಿ ಏನು ಬೇಕು ಅಲ್ಲಿ ಇಡೋಕ್ಕೆ ಅಷ್ಟೇ ನಮ್ಗೆ ಅವಶ್ಯಕತೆ ಮಾಡ್ಕೊಂಡು ಬಂದಿದ್ದೀವಿ. ಆವಾಗ ಕೊರೋನಾ ಟೈಮಲ್ಲಿ ಬಂದಿರುವಂಥದ್ದು. ನೀಟಾಗಿ ನಮಗೆ ಕೆಳಗೆ ಎಲ್ಲ ಪ್ರತಿಯೊಂದು ನೆಲದ ಮೇಲೆ ಇಟ್ಕೊಂಡೇ ಇದ್ವಿ ಇಷ್ಟು ದಿನ. ಯಾಕಂದರೆ ನಮಗೆ ಸಜ್ಜೆ ಇಲ್ಲದಿಂದ ತುಂಬ ಪ್ರಾಬ್ಲಮ್ ಆಯಿತು ಅದೊಂದು. ಇಲ್ಲಾಂದರೆ ಎಲ್ಲ ಥಿಂಗ್ಸ್ ಕೂಡ ನಾವು ಮೇಲೆ ಇಟ್ಬಿಡ್ತಿದ್ದು. ಇವಾಗ ಸಜ್ಜೆ ಇಲ್ಲದ್ರಿಂದ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗೋಯಿತು. ಎಲ್ಲಿ ನಮ್ಮ ಥಿಂಗ್ಸ್ಗಳನ್ನ ಇಡೋದಂತ ನಮಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಎಸ್ಪೆಷಲಿ ನನಗೆ. ಹಸ್ಬೆಂಡ್ ಬಿಡಿ ಪಾಪ, ಅವರು ಬ್ಯುಸಿ ಇರ್ತಾರೆ ಯಾವಾಗಲೂ. ಅವ್ರದ್ದು ಕೆಲಸದ ಕಡೆನೇ ಗಮನ ಜಾಸ್ತಿ ಇರುತ್ತೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ, ದುಡಿದ್ರೇ ಅಲ್ವಾ ಜೀವನ. ಆದರೆ ನಾನು ಇವಾಗ ಒಂದು 4 ಇಯರ್ಸಿಂದ ಫ್ರೀ ಇದ್ದೀನಿ. ಮೊದಲು ಮನೇಲೆಲ್ಲ ಆ ರೀತಿ ಇರ್ತಿರಲಿಲ್ಲ. ನಾನು ಕೂಡ ವರ್ಕ್ ಮಾಡ್ತಾಯಿದ್ದೆ.
ವರ್ಕ್ ಮಾಡ್ತಿದ್ದೆ. ಏನಾದರೂ ಒಂದು ಮಾಡ್ತಾಯಿರ್ತೀನಿ ಮನೇಲಿ. ಸುಮ್ಮನೆ ಒಂದು ವೇಳೆ ವರ್ಕ್ ಇಲ್ದಿದ್ರೂ ಕೂಡ ನಾನು ಏನಾದರೂ ಕಲಿಯೋದು ಆ ರೀತಿ ನನ್ನ ಒಂದು ಬ್ಯುಸಿ ಶೆಡ್ಯೂಲ್ ಇತ್ತು ಸಿಟಿಲೆಲ್ಲ ಇರುವಾಗ. ಇಲ್ಲಿ ಸ್ವಲ್ಪ ಮನೆಯಲ್ಲೇ 4 ಇಯರ್ಸ್ ಇರೋದ್ರಿಂದ ಓಕೆ, ಇವಾಗ ಆರಾಮ್ಸೆ ಇದೆ, ಏನೂ ತೊಂದರೆ ಇಲ್ಲ. ನೋಡೋಣ ಮುಂದೆ ಜೀವನ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಒಂದಿನ ಈ ವಿಡಿಯೋ ಏಕೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಇದರಲ್ಲಿ ನಾವು ನಮ್ಮ ಡ್ರೀಮ್ ಹೌಸ್ ಅಂತಲೇ ಹೇಳಿದ್ನಲ್ಲ, ನಮ್ಮದೊಂದು ಕನಸಿನ ಮನೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನನಗೆ ಖುಷಿ ಕೂಡ ಸಿಕ್ಕಿದೆ, ದುಃಖ ಕೂಡ ಸಿಕ್ಕಿದೆ. ಅದರಿಂದ ಇದೊಂಥರ ಮೆಮೊರಿ ಆಗಿರಲಿ ಅಂತೇಳಿ ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಬೇಕಂತ ಇದ್ದೀನಿ. ಯಾಕಂದರೆ ತುಂಬ ಹರ್ಟ್ ಕೂಡ ಆಗಿದೆ, ಜನಗಳಿಂದ ತುಂಬಾ ಹರ್ಟ್ ಆಗಿದೆ. ಅದ್ರ ಬಗ್ಗೆ ಥಿಂಕ್ ಮಾಡಲ್ಲ. ಇಲ್ಲಿ ಜನಗಳ ಮೆಂಟಾಲಿಟಿ ಆ ರೀತಿ ಏನು ಮಾಡೋಕ್ಕಾಗಲ್ಲ. ಬಟ್ ಇವಾಗ ಆ ರೀತಿ ಏನೂ ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ಲರೂ ಚೆನ್ನಾಗಿದ್ದಾರೆ, ಅಕ್ಕಪಕ್ಕ ನಮ್ಮ ಹತ್ರ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಇರುತ್ತಲ್ಲ ಅವ್ರದ್ದೊಂದೇ ಇಂಟೆನ್ಷನ್, ಮನೆ ಚೆನ್ನಾಗಿ ಕಟ್ಬಿಟ್ಟಿದೆ. ಬಟ್ ಹಳ್ಳಿ ಏರಿಯಾ ಇದು, ವಿಲೇಜ್ ಪೀಪಲ್ ಏರಿಯಾ ಇರೋದ್ರಿಂದ ಇದು ಅವ್ರದ್ದು ತಕ್ಕಂತೆ ಅವ್ರು ಥಿಂಕ್ ಮಾಡ್ತಾರೆ. ನಾವು ಏನನ್ನೂ ಅದ್ರ ಬಗ್ಗೆ ಥಿಂಕ್ ಮಾಡಬಾರ್ದು. ಬಟ್ ನಾವು ಯಾರ ಹತ್ರನೂ ಮಾತಾಡೋಕೆ ಹೋಗಲ್ಲ ಇಲ್ಲಿ ಜಾಸ್ತಿ. ಎಷ್ಟು ಬೇಕೋ ಅಷ್ಟೇ ಇರ್ತೀವಿ. ಯಾಕಂದರೆ ನೋಡಿ, ನಾನು ಒಂದು ವಿಡಿಯೋದಲ್ಲಿ ಹೇಳಿದೆ, ತಿಳುವಳಿಕೆ ಇರೋರ ಹತ್ರ ಆದರೂ ನಾವು ಮಾತಾಡ್ಬೋದು. ಏನೂ ಗೊತ್ತಿಲ್ಲದವ್ರ ಹತ್ರ ನಾವು ಮಾತಾಡೋದು ತಪ್ಪಾಗುತ್ತೆ. ಅರ್ಧಬರ್ಧ ತಿಳ್ಕೊಂಡವ್ರ ಹತ್ರನೂ ಮಾತಾಡೋದು ನಾವು ತಪ್ಪಾಗೋಗುತ್ತೆ. ಅದರಿಂದ ನಾವು ಅವ್ರ ಹತ್ರ ಏನೂ ಮಾತಾಡೋಕೆ ಹೋಗಲ್ಲ. ನಾವು ಬಂದಾಗಿಂದ ಹಾಗೇ ನಾವಾಯಿತು, ಹಸ್ಬೆಂಡ್ ಆಯಿತು, ಮಗ ಆಯಿತು, ಖುಷಿ ಪಡ್ತೀವಿ, ನಲಿತೀವಿ. ನಾವೇ ಒಂಥರ ನಮ್ಮ ಲೈಫಲ್ಲಿ ಒಂಥರ ಪುಟ್ಟ ಸಂಸಾರ ಅಂತಲೇ ಹೇಳ್ಬೋದು. ನಾವು ಆವಾಗಿಂದನೂ ಅಷ್ಟೇ ಒಂಥರ ಸ್ಟ್ರಾಂಗಾಗಿ ಬಂದವರು. ಕಷ್ಟ ಆಗಲಿ ಸುಖ ಆಗಲಿ ಏನೇ ಬರಲಿ ಲೈಫಲ್ಲಿ ಎಲ್ಲವನ್ನು ಒಂದೇ ಸಮನೆ ತಗೊಂಡು ಜೀವನ ಮಾಡಿಕೊಂಡು ಬಂದವರು. ಯಾರ ಒಂದು ಸಪೋರ್ಟ್ ಇಲ್ಲದೆ ಇಷ್ಟುವರೆಗೂ ಬಂದಿದ್ದು, ಅದೊಂದು ಖುಷಿ ಆಗುತ್ತೆ. ನಾನು ಯಾವಾಗಲೂ ಅದನ್ನ ಹೆಮ್ಮೆಲಿ ಹೇಳ್ಕೊಳ್ತೀನಿ. ಯಾರ ಸಪೋರ್ಟು ಇಲ್ಲ, ಅದು ಬಂದಿರೋವಂಥದ್ದು ನಮಗೆ ಹೆಮ್ಮೆ ಆಗುತ್ತೆ. ಬಟ್ ತುಂಬಾ ಹಸ್ಬೆಂಡ್ ಕಷ್ಟಪಟ್ಟಿದ್ದಾರೆ. ಅವರು ಒಂದು ಡ್ರೈವಿಂಗ್ ಫೀಲ್ಡಲ್ಲಿ ಮೊದಲಿದ್ದಂಥದ್ದು. ಅವ್ರು ತುಂಬ ಹಗಲು ರಾತ್ರಿ ದುಡಿದು ಈ ಮನೆ ಕಟ್ಟಿದ್ದಾರೆ. ಮತ್ತು ನಾನು ಕೂಡ ಅವರಿಗೆ ತುಂಬ ಸಪೋರ್ಟ್ ಮಾಡಿದ್ದೀನಿ. ಒಂದು ಟೈಮಲ್ಲಿ ಹೇಳ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು, ಅಂದರೆ ಇಬ್ಬರ ಅಂದರೆ ಹೇಳೋದು ಅದಕ್ಕೆ ಗಂಡ ಹೆಂಡತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋದು, ಅದು ಮೈನ್ ಇಂಪಾರ್ಟೆಂಟ್. ನಮ್ಮ ಮೇಲೆ ಅವರಿಗೆ ನಂಬಿಕೆ ಇರಬೇಕು, ನಾವು ಅವರ ಮೇಲೆ ನಂಬಿಕೆ ಇಡಬೇಕು, ಅವರು ನಮ್ಮ ಮೇಲೆ ನಂಬಿಕೆ ಇಡಬೇಕು. ಮೈನ್ ಇಂಪಾರ್ಟೆಂಟ್ ಅದಾಗಿರುತ್ತೆ. ಆ ನಂಬಿಕೆಯನ್ನು ಕೂಡ ನಾವು ಉಳಿಸ್ಕೊಂಡು ಹೋಗಬೇಕು ಹೆಣ್ಮಕ್ಳು, ಅದೇ ಮೈನ್ ಇಂಪಾರ್ಟೆಂಟ್. ಗಂಡನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವಿ, ಎಷ್ಟು ಹೊಂದಾಣಿಕೆಯಲ್ಲಿ ಇರ್ತೀವಿ, ಅದು ಮೈನ್ ಇಂಪಾರ್ಟೆಂಟು ಹೆಣ್ಮಕ್ಳಿಗೆ. ಓಕೆ, ಈ ರೀತಿ ಹೇಳಿ ನಾನು ಮುಂದಿನ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಸಿಂಪಲಾಗಿ ಹಾಕ್ತಾಯಿದ್ದೀನಿ, ತುಂಬ ವಿಷಯವನ್ನೇನಿಲ್ಲ. ನಾನು ತುಂಬ ಬ್ಯುಸಿ ಇದ್ನಲ್ಲ, ಆ ವಿಷಯನೇ ನಾನು ವ್ಲಾಗ್ ಥರ ಮಾಡಿದ್ದೀನಿ. ಸುಮ್ಮನೆ ವಿಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್, ನೋಡ್ಕೊಂಬರೋಣ ಅಲ್ಲ, ಬನ್ನಿ. ಬೆಳಿಗ್ಗೆನೇ ಸಿಂಪಲ್ ಆಗಿರುವಂತಹ ನನ್ನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಲೆಮನ್ ರೈಸ್ ಮಾಡಿದ್ದೆ, ಆಮೇಲೆ ಕುಕ್ಕುಂಬರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆಮೇಲೆ ಅದೇ ರೀತಿ ಲೆಮನ್ ಟೀ ಕೂಡ. ಇದು ನಂದು ಬ್ರೇಕ್ಫಾಸ್ಟು ಸಿಂಪಲಾಗಿ. ನೋಡಿ ಕಾಣ್ತಿದಲ್ಲ, ಇದು ಮಗನಿಗೆ ನಾವು ಕಾಲೇಜ್ ಇವಾಗ ನೋಡ್ತಾ ಇದ್ದೀವಿ. ಅಂದರೆ ಇದೇನು ನನಗೆ ಸೆಲೆಕ್ಟ್ ಇನ್ನು ಮಾಡ್ಕೊಂಡು ಕ್ರಿಶ್ಚಿಯನ್ ಕಾಲೇಜು. ಬಟ್ ಎಲ್ಲವನ್ನು ಇವಾಗ ಅಡ್ಮಿಷನ್ ಆಗ್ತಿರೋದ್ರಿಂದ ನಾವು ಒಂದು 3-4-5 ನೋಡ್ಬೇಕಾಗುತ್ತೆ ಕಾಲೇಜು. ಆಮೇಲೆ ಒಳ್ಳೆ ಕಾಲೇಜಲ್ಲಿ ಮಕ್ಕಳಿಗೆ ಸೀಟ್ ಸಿಗಲ್ಲ 10th ಅವರಿಗೆ, ಎಸ್ಪೆಷಲಿ ಈ ಕಡೆ ಬ್ಯಾಂಗ್ಳೂರ್ ಸೈಡು. ಬಾಕಿ ಕಡೆ ನನಗೆ ಗೊತ್ತಿಲ್ಲ ಯಾವ ರೀತಿ ಅಂತ ಹೇಳ್ಬಿಟ್ಟು. ಅದರಿಂದ ನಾವು ಯಾವಾಗ ಫ್ರೀ ಇರುತ್ತೆ ಅವಾಗ ಫ್ರೀ ಇದ್ದಾಗ ಹೋಗಿ ನಾವು ನೋಡ್ತಾ ಇದ್ದೀವಿ ಅಷ್ಟೇ. ನೋಡಿ ಕಾಣಿಸೋದಲ್ಲ, ಈ ರೀತಿ ಕ್ಯಾಂಪಸ್ ತುಂಬಾ ದೊಡ್ಡದಾಗಿದೆ. ಕ್ರಿಶ್ಚಿಯನ್ ಕಾಲೇಜ್ ಸಿಸ್ಟಮ್ ಇದೆ ಅಂತ ಹೇಳಿದ್ರು. ಮತ್ತೆ ಅಡ್ಮಿಷನ್ ಕೂಡ ಕಮ್ಮಿ ಇದೆ, ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು. ಅಲ್ಲಿ ನೋಡಿ ನಮ್ಗೆ ಕೂಡ ಖುಷಿ ಆಯ್ತು. ಬಟ್ ಸೀಟ್ ಸಿಗೋದು ಸ್ವಲ್ಪ ಕಷ್ಟನೇ ಅಲ್ಲೆಲ್ಲ. ಅಂದ್ರೆ ಮಾರ್ಕ್ ಮೇಲೂ ಇಲ್ಲ, ಮತ್ತೆ ಯಾವುದೇ ರೀತಿ ಇಂಪ್ಲುಯೆನ್ಸ್ ಮೇಲೂ ಇಲ್ಲಿ ಸಿಗಲ್ಲ. ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಅಲ್ಲಿಂದ ನೋಡ್ಕೊಂಡು ಬಂದು ಮನೆಗೆ ನಮ್ಗೆ ಸ್ವಲ್ಪ ಬಿಲ್ಡಿಗೆ ಪೇಂಟ್ ಆಗ್ಬೇಕಿತ್ತು. ಅದರಿಂದ ಇಲ್ಲಿ ಪೇಂಟ್ ಅಂಗಡಿಗೆ ಬಂದಾಗ ಅವರು ಪೇಂಟರ್ ಸಿಕ್ಬಿಟ್ಟು ಅವ್ರ ಹತ್ರ ಹಸ್ಬೆಂಡ್ ಮಾತಾಡ್ತಾ ಇದ್ದಾರೆ. ಮತ್ತೆ ಸ್ವಲ್ಪ ನಮ್ಗೆ ಹಾರ್ಡ್ವೇರ್ ಅಲ್ಲಿ ಸ್ವಲ್ಪ ಕೂಡ ಬೇಕಾಗಿತ್ತು ಮನೆಗೆ, ಅದಕ್ಕೋಸ್ಕರ ಅದು ತಗೊಳ್ಳೋಕೋಸ್ಕರ ಕೂಡ ನಾವು ಇಲ್ಲಿಗೆ ಶಾಪಿಂಗ್ ಬಂದಿತ್ತು. ಅದೇ ರೀತಿ ಅವ್ರ ಹತ್ರ ಮಾತಾಡಿ ಮತ್ತೆ ಮಗನಿಗೆ ಟ್ರಿಪ್ಪಿಗೆ ಹೋಗೋದ್ರಿಂದ ಅವನಿಗೆ ಕ್ಲಾತ್ ಎಲ್ಲ ಬೇಕಿತ್ತು, ಅದಕ್ಕೆ ಅಲ್ಲಿಗೆ ಬಂದು ಬಟ್ಟೆ ಎಲ್ಲ ತಗೋಬೇಕಾಗಿತ್ತು. ಅದೇ ರೀತಿ ಅಲ್ಲಿ ಹೊರಗಡೆ ಒಂದು ಮಗು ಆಟ ಆಡ್ತಿದ್ರೆ ಅದು ಕೂಡ ನಾನು ಕ್ಯಾಪ್ಚರ್ ಮಾಡಿದೆ.
ಆಮೇಲೆ ಅಲ್ಲಿಂದ ನಮಗೆ ಸ್ವಲ್ಪ ಮನೆಗೆ ಸೋಲಾರ್ ಹಾಕ್ಬೇಕಾಯ್ತು. ಅಲ್ಲಿಂದ ಸೋಲಾರ್ ಮಾಡ್ತಾ ಇರುವಂತಹ ಫ್ಯಾಕ್ಟ್ರಿ ಬಂದು, ಅಲ್ಲಿ ನೋಡಿ ಇಲ್ಲಿ ಫ್ಯಾಕ್ಟ್ರಿ ಎಲ್ಲ ಈ ರೀತಿ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಆಮೇಲೆ ಅಲ್ಲಿಂದ ಮನೆಗೆ ಬಂದು UPVC ಒಂದು ಡೋರ್ ಮಾಡ್ಬೇಕಾಗಿತ್ತು ನಮ್ದು ಮೇಲ್ಗಡೆ ಸ್ಲಾಬ್ ಮೇಲೆ. ಅಲ್ಲಿ ಡೋರ್ ಹಾಕ್ತಾ ಇದೀವಿ. ಕಾಣ್ತಾ ಇದಲ್ಲ ನಿಮಗೆ? ನೋಡಿ ಇದೆ ಹಾಕ್ಸ್ತಾ ಇದೀವಿ. ತುಂಬಾ ಕೆಲಸ ಇತ್ತು. ಇದೆಲ್ಲ ನಾನು ಫ್ರೀ ಇರುವಾಗ ಮಾಡಿರುವಂತಾಗ ವಿಡಿಯೋ, ಅದನ್ನು ನಾನು ಹಾಕ್ತಾ ಇದ್ದೀನಿ. ಆಮೇಲೆ ಅಲ್ಲಿಂದ ತುಂಬಾ ಲೇಟ್ ಆಯ್ತು. ಆಮೇಲೆ ಅಲ್ಲಿಂದ ಬಂದು 5 ಸ್ಟಾರ್ಗೆ ಬಂದು ಅಲ್ಲಿ 5 ಸ್ಟಾರ್ಗೆ ಚಿಕನ್ ತಗೊಂಡು ತಿಂದು ಆಮೇಲೆ ಮನೆ ಕಡೆ ನಾವು ಹೊರಟು. ಈ ರೀತಿ ಸಿಂಪಲ್ ಆಗಿ ನಾನು ವ್ಲಾಗ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಿಮ್ಗೂ ಕೂಡ ಖುಷಿಯಾಗಿರುತ್ತೆ. ಥ್ಯಾಂಕ್ ಯು. ಯಾರು ಮಾಡಿದ್ನಲ್ಲ ಪಾಪ ಅಂದ್ಕೊಡಿ ಅರ್ಥ ಇಲ್ಲ ಅಂದ್ಕೊಡಿ ಹಾಕ್ತೀನಿ ಹಾಕ್ಕೊಂಡೆ ಬಂದೆ ಚಪ್ಪು ರಾಮಭವನ ಬಸ್ಸು ರಾಮಭವನ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.